ಇದ್ದ ನೋಡಿ ಒಬ್ಬ ಹುಡುಗ. ಈ ಹುಡುಗ ಏನ್ ಮಾಡ್ತಾನೆ, ಡಿಜಿಟಲ್ ಸ್ಲೇಟ್ ಇರುತ್ತಲ್ಲ ಅದ್ರಲ್ಲಿ ಏನನ್ನೋ ಬರೆದು ಆಕೆಗೆ ತೋರಿಸ್ತಾ ಇದ್ದಾನೆ ಈತ. ನೋಡಿ ಬರೆದು ತೋರಿಸ್ತಾ ಇದ್ದಾನೆ ಆತ ಅದನ್ನ ತೋರಿಸ್ತಾ ಇದ್ದ ಹಾಗೆ ಆಕೆ ಸ್ವಲ್ಪ ಟೆನ್ಷನ್ ಆಗ್ತಾಳೆ. ಅದಾದ ಬಳಿಕ ಆತ ಏನ್ ಮಾಡ್ತಾನೆ, ಇನ್ನಿಬ್ರು ಹುಡುಗರ ಜೊತೆಗೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾನೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಘಟನೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ದೇಶವನ್ನೇ ದಂಗುಬಡಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಘಟನೆಗೆ ಸಂಬಂಧಪಟ್ಟಂತ ಸಿಸಿಟಿವಿ ದೃಶ್ಯ ವೈರಲ್ ಆಗ್ತಾ ಇದೆ. 2-3 ದಿನಗಳಿಂದ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಆ ಸುದ್ದಿಯನ್ನ ನೋಡಿ ಪೋಷಕರಿಗೆ ಸಹಜವಾಗಿ ಆತಂಕ ಜಾಸ್ತಿ ಆಗಿದೆ. ಆ ಘಟನೆಗೆ ಸಂಬಂಧಪಟ್ಟಾಗ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಕಾರಣ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಘಟನೆ ಇದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಬಂಧುಗಳೇ, ಘಟನೆ ಏನು ಅಂದ್ರೆ, ನಾನು ನಿಮಗೆ ಸಿಸಿಟಿವಿ ದೃಶ್ಯವನ್ನ ಎಕ್ಸ್ಪ್ಲೇನ್ ಮಾಡಿ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಸಣ್ಣದಾಗಿ ಘಟನೆಯ ವಿವರವನ್ನು ಗಮನಿಸೋದಾದ್ರೆ, ಬಂಧುಗಳೇ, ರಾಜಸ್ಥಾನದ ಜೈಪುರದ ಪ್ರತಿಷ್ಠಿತ ಶಾಲೆಯದು. ಲಕ್ಷಾಂತರ ರೂಪಾಯಿ ಫೀಸನ್ನ ತೆಗೆದುಕೊಳ್ಳುವಂತ ಶಾಲೆ. ಆ ಭಾಗದಲ್ಲಿ ವಿಪರೀತ ಪ್ರಸಿದ್ಧಿಯನ್ನ ಪಡೆದಿರುವಂತ ಶಾಲೆ. ಒಳ್ಳೆ ಶಿಕ್ಷಣವನ್ನ ಕೊಡ್ತಾರೆ ಅಂತ ಹೇಳಿ ಜನರಿಂದ ನಂಬಿಕೆಯನ್ನ ಗಳಿಸಿಕೊಂಡಿರುವಂತ ಶಾಲೆ. ಆ ಶಾಲೆಯಲ್ಲಿ ಏನಾಗುತ್ತೆ, ಕಳೆದ ವರ್ಷ ಅಂದ್ರೆ 2025 ನವೆಂಬರ್ 1ನೇ ತಾರೀಕು 4ನೇ ಕ್ಲಾಸನ್ನ ಓದ್ತಾ ಇದ್ದಂತ 9 ವರ್ಷದ ಓರ್ವ ವಿದ್ಯಾರ್ಥಿನಿ ಇದ್ದಕ್ಕಿದ್ದ ಹಾಗೆ ಕಟ್ಟಡದಿಂದ ಜಂಪ್ ಮಾಡಿ ತನ್ನ ಪ್ರಾಣವನ್ನ ಆಕೆ ಕಳ್ಕೊಂಡು ಬಿಡ್ತಾಳೆ. ಸಹಜವಾಗಿ ಎಲ್ರಿಗೂ ಕೂಡ ಇದ್ದಂಥ ಪ್ರಶ್ನೆ ಏನಂತಪ್ಪ, ಅಷ್ಟು ಚಿಕ್ಕ ಹುಡುಗಿ ಯಾಕೆ ಶಾಲೆಯಲ್ಲಿ ಹೀಗೆ ಮಾಡ್ಕೊಂಡು ಬಿಟ್ಲು ಅಂತ ಹೇಳಿ. ಅದಾದ ಬಳಿಕ ಶಾಲೆಯವರು ಏನು ಮಾಡಿದ್ರು ಅಂದ್ರೆ, ಆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆಲ್ಲ ರೀತಿ ಪ್ರಯತ್ನವನ್ನ ಪಟ್ಟರು. ಪೊಲೀಸ್ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿದ್ರು. 3 ತನಿಖಾಧಿಕಾರಿಗಳು ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾದ್ರು. ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಆದರೆ ಆ ಬಾಲಕಿ ಅಥವಾ ವಿದ್ಯಾರ್ಥಿನಿಯ ಪೋಷಕರು ಮಾತ್ರ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಅಂತಿಮವಾಗಿ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೋಷಕರಿಗೆ ಒಂದಷ್ಟು ಆಕ್ಷೇಪ ಇದೆ. ಇದರ ನಡುವೆ ಪೋಷಕರು ಏನ್ ಮಾಡಿದ್ದಾರೆ ಅಂದ್ರೆ, ಅಸಲಿ ಅಂದ್ರೆ ಅವತ್ತು ಘಟನೆ ಏನಾಯ್ತು ಅನ್ನೋದರ ಸಿಸಿಟಿವಿ ದೃಶ್ಯವನ್ನ ರಿವೀಲ್ ಮಾಡಿದ್ದಾರೆ. ಆ ಸಿಸಿಟಿವಿ ದೃಶ್ಯ ಸಾಕಷ್ಟು ವಿಚಾರಗಳನ್ನ ದೇಶದ ಜನರಿಗೆ ಸಾರಿ ಸಾರಿ ಹೇಳ್ತಾ ಇದೆ. ಅದು ಕೇವಲ ಓರ್ವ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಂತ ವಿಚಾರ ಅಂದ್ರೆ ತಪ್ಪಾಗುತ್ತೆ. ಅಂದ್ರೆ ಆಕೆಯ ಮೂಲಕ ಇವತ್ತು ಎಷ್ಟೋ ಜನರಿಗೆ ಒಂದು ರೀತಿಯಲ್ಲಿ ಸಂದೇಶ, ಎಚ್ಚರಿಕೆಯ ಪಾಠ, ಎಚ್ಚರಿಕೆಯ ಗಂಟೆ ಏನು ಬೇಕಾದ್ರೂ ಹೇಳ್ಬೋದು. ಅದೆಲ್ಲವೂ ಕೂಡ ಇದೀಗ ಹೋಗ್ತಾ ಇದೆ. ಅದೇನು ಅನ್ನೋದು ಸಿಸಿಟಿವಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗೋಣ. ಒಂದು ಕಡೆ 8 ನಿಮಿಷದ ಸಿಸಿಟಿವಿ ದೃಶ್ಯ, ಅದನ್ನು ನಾನು ಟ್ರಿಮ್ ಮಾಡಿದ್ದೇನೆ. ಎಷ್ಟು ಚಿಕ್ಕದಾಗಿ ಹೇಳೋದಕ್ಕೆ ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಹೇಳ್ತೇನೆ. ಆ ಹೆಣ್ಣುಮಗಳ ಹೆಸರು ಅಮೈರಾ ಅಂತ ಹೇಳಿ, ಒಂದೊಳ್ಳೆ ಕುಟುಂಬದಿಂದ ಬಂದಂತ ಹೆಣ್ಣು ಮಗಳು. ಅವತ್ತಿನ ದಿನ ಶಾಲೆಯಲ್ಲಿ ಏನಾಯ್ತು ಅನ್ನೋದನ್ನು ಗಮನಿಸೋಣ. ಅಂದ್ರೆ ಶಾಲೆಯವರು ಹೇಗೆ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅಂದ್ರೆ, ಆಕೆ ವಿಪರೀತ ಮಾನಸಿಕ ಒತ್ತಡದಲ್ಲಿದ್ಲು, ಮನೆಯಲ್ಲೇ ಏನೋ ಆಕೆಗೆ ಸಮಸ್ಯೆ ಆಗಿತ್ತು, ಆ ಕಾರಣಕ್ಕಾಗಿ ಹಾಗೆ ಮಾಡ್ಕೊಂಡು ಬಿಟ್ಲು ಅಂತ ಹೇಳಿ. ಆದ್ರೆ ಆಮೇಲೆ ಗೊತ್ತಾದಂತ ವಿಚಾರ ಏನು ಅಂದ್ರೆ, ಕ್ಲಾಸ್ ರೂಮ್ ಒಳಗೆ ಆದಂತ ಸಂಗತಿ ಇದು ಅಂತ ಹೇಳಿ. ಏನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು ದೃಶ್ಯವನ್ನ ಇದೀಗ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಓರ್ವ ವಿದ್ಯಾರ್ಥಿನಿ ನಿಂತಿದ್ದಾಳಲ್ಲ, ಈಕೆ ಅಮೈರಾ. ಅವತ್ತು ಕ್ಲಾಸ್ ರೂಮ್ಗೆ ಎಲ್ಲರಿಗಿಂತ ಆಕೆ ಮುಂಚೆ ಬಂದಿದ್ದಾಳೆ. ಓದಿನಲ್ಲಿ ವಿಪರೀತ ಆಸಕ್ತಿ ಇದ್ದಂಥ ಹೆಣ್ಣುಮಗಳು, ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಹೆಣ್ಣುಮಗಳು, ಸ್ಪೋರ್ಟ್ಸು, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಂಥ ಹೆಣ್ಣುಮಗಳು ಆಕೆ. ಅವತ್ತು ನೋಡಿ, ಸ್ಕೂಲಿಗೆ ಎಲ್ಲರಿಗಿಂತಲೂ ಕೂಡ ಮುಂಚೆ ಬಂದಿದ್ದಾಳೆ. ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದ್ದಾಳೆ. ಅಲ್ಲಿ ಏನನ್ನೋ ಗಮನಿಸ್ತಾ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದಾದ ಬಳಿಕ ಆಕೆ ಹೀಗೆ ಮುಂದೆ ಹೋಗ್ತಾಳೆ. ನೀವು ಈ ಕಡೆ ನೋಡಿದ್ರೆ ಆಕೆಯ ಫ್ರೆಂಡ್ ಒಬ್ಳು ಕೂಡ ಬರ್ತಾಳೆ. ಫ್ರೆಂಡ್ ಜೊತೆಗೂ ಕೂಡ ತುಂಬಾ ನಾರ್ಮಲ್ ಆಗಿ ಆಕೆ ಮಾತಾಡ್ತಾಳೆ. ಅದಾದ ಬಳಿಕ ನೀವು ಗಮನಿಸ್ತಾ ಇದ್ದೀರಿ, ಡ್ಯಾನ್ಸ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಆಕೆ ಭಾಗಿಯಾಗಿದ್ದಾಳೆ. ಅಂದ್ರೆ ತುಂಬಾ ಲಾಂಗ್ ಇರುವಂತ ವಿಡಿಯೋ ನಾನು ಮಧ್ಯೆ ಕಟ್ ಮಾಡಿದ್ದೇನೆ, ಹೀಗಾಗಿ ತುಂಬಾ ಫಾಸ್ಟ್ ಅನಿಸ್ತಾ ನಿಮ್ಗೆ ಅನಿಸ್ತಾ ಇದೆ. ಅಂದ್ರೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಆರಂಭದಲ್ಲಿ ಅಂದ್ರೆ, ಆಕೆ ಮಾನಸಿಕವಾಗಿ ತುಂಬಾನೇ ಫಿಟ್ ಇದ್ಲು, ಅವತ್ತು ಖುಷಿಯಾಗಿದ್ಲು ಅಂತ ಹೇಳಿ. ಮೊದಲು ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ಮಾತಾಡಿದ್ದಾಳೆ. ಅದಾದ ಬಳಿಕ ಆಕೆ ಕ್ಲಾಸ್ ಇತ್ತು, ಡ್ಯಾನ್ಸ್ ಕ್ಲಾಸ್ನಲ್ಲೂ ಕೂಡ ಆಕೆ ಭಾಗಿಯಾಗಿದ್ದಾಳೆ. ಓಕೆ, ಈಗ ಕ್ಲಾಸ್ ರೂಮ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಕೆ ಇಲ್ಲಿ ಕುತ್ಕೊಂಡಿದ್ದಾಳೆ ನೋಡಿ. ತುಂಬ ಹೊತ್ತುಗಳ ಕಾಲ ಆಕೆ ತನ್ನ ಪಾಡಿ ತಾನು ಓದ್ತಾ ಕುತ್ಕೊಂಡಿದ್ಲು. ಒಂದಷ್ಟು ಫ್ರೆಂಡ್ಸ್ ಜೊತೆಗೂ ಕೂಡ ಮಾತಾಡ್ತಾ ಇದ್ಲು. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಎದುರುಗಡೆ ಇದ್ದ ನೋಡಿ ಒಬ್ಬ ಹುಡುಗ. ಈ ಹುಡುಗ ಏನ್ ಮಾಡ್ತಾನೆ, ಡಿಜಿಟಲ್ ಸ್ಲೇಟ್ ಇರುತ್ತಲ್ಲ ಅದರಲ್ಲಿ ಏನನ್ನೋ ಬರೆದು ಆಕೆಗೆ ತೋರಿಸ್ತಾ ಇದ್ದಾನೆ. ಇಲ್ಲಿ ಈತ ನೋಡಿ ಬರೆದು ತೋರಿಸ್ತಾ ಇದ್ದಾನೆ ಆತ ಅದನ್ನ ತೋರಿಸ್ತಾ ಇದ್ದ ಹಾಗೆ ಆಕೆ ಸ್ವಲ್ಪ ಟೆನ್ಷನ್ ಆಗ್ತಾಳೆ. ಅದಾದ ಬಳಿಕ ಆತ ಏನ್ ಮಾಡ್ತಾನೆ, ಇನ್ನಿಬ್ರು ಹುಡುಗರ ಜೊತೆಗೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾನೆ. ಆ 3 ಏನ್ ಮಾಡ್ತಾರೆ ಅಂದ್ರೆ, ಈಕೆಗೆ ಪದೇ ಅದನ್ನೇ ತೋರಿಸಿ ಕೀಟ್ಲೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಬುಲ್ಲಿಂಗ್ ಅಂತ ಏನ್ ಕರಿತೀವಿ, ದೊಡ್ಡವರಾದ್ರೆ ರ್ಯಾಗಿಂಗ್ ಅಂತ ಕರಿತೀವಿ. ಇದನ್ನ ಏನ್ ಪದ ಬಳಸ್ಬೋದು ನೀವೇ ಬಳಸಿ. ಆ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಆಕೆಗೆ ಏನೇನೋ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ದೂರದಿಂದ. ಮತ್ತೆ ತೀರಾ ಹತ್ರಕ್ಕೆ ಬರ್ತಾನೆ. ಆ ಸ್ಲೇಟಲ್ಲಿ ಏನೋ ಕೆಟ್ಟದಾಗಿ ಬರೆದು ಆಕೆಗೆ ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾನೆ. ನನಗೆ ಅನ್ಸೋದೇನಪ್ಪ ಅಂದ್ರೆ, ಇಷ್ಟು ಚಿಕ್ಕ ಮಕ್ಕಳು ಮನಸ್ಸಲ್ಲದು ಹೆಂಗೆ ಇಂಥದ್ದೆಲ್ಲವೂ ಕೂಡ ಬರುತ್ತೆ. ಇನ್ನೊಬ್ಬರನ್ನ ವಿಪರೀತ ನಿಂದಿಸಬೇಕು, ಅವ್ರನ್ನ ಕೆಳಗೆ ಹಾಕಬೇಕು,
ಅವ್ರ ಮನಸ್ಸನ್ನು ನೋಯಿಸಬೇಕು, ಅವ್ರಿಗೆ ಕಾಟ ಕೊಡಬೇಕು, ಎಲ್ಲ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಗೊತ್ತಿಲ್ಲ. ನಾನು ಆ ಕಾರಣಕ್ಕಾಗಿ ತುಂಬ ಬೇರೆ ಬೇರೆ ಸಮಾರಂಭಕ್ಕೆ ಹೋದಾಗ ನಾನು ಅದನ್ನೇ ಹೇಳೋದು ಎಲ್ಲ ಕಡೆಗಳಲ್ಲೂ ಕೂಡ. ಅಂದರೆ ಹಿಂದೆ ಏನಂತಿದ್ವಿ ಹೇಳಿ, ಬೇರೆ ಮಕ್ಕಳಿಂದ ನಮಗೆ ಸಮಸ್ಯೆ ಆಗಬಾರ್ದು ಅಂತ ಅನ್ಕೊಳ್ತಿದ್ವಲ್ಲ, ಇವತ್ತು ನಮ್ಮ ಮಕ್ಕಳನ್ನು ಬೆಳೆಸುವ ಕುರಿತಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಂದ ಇನ್ನೊಬ್ರಿಗೆ ಸಮಸ್ಯೆ ಆಗಬಾರ್ದು, ಇನ್ನೊಬ್ಬರ ಮನೆಯ ದೀಪ ಆರು ಹೋಗಬಾರ್ದು ಅಂತೇಳಿ. ಇದು ನೋಡಿ ಎಂತೆಂತ ಅಂತೇಳಿ ಪದೇ ಪದೇ ಡಿಜಿಟಲ್ ಸ್ಲೇಟನ್ನು ತೋರಿಸ್ತಾನೆ ಇರ್ತಾರೆ. ತುಂಬ ಲಾಂಗ್ ಇದೆ ವಿಡಿಯೋ, ಅದರಲ್ಲಿ ಸಿಕ್ಕಾಬಟ್ಟೆ ಟಾರ್ಚರನ್ನು ಕೊಡ್ತಾರೆ. ನಾನು ತುಂಬ ಶಾರ್ಟ್ ಮಾಡಿದ್ದೇನೆ ನೋಡಿ. ಅದಾದ ಬಳಿಕ ಗುಂಪು ಜಾಸ್ತಿ ಆಗತ್ತೆ. ಒಬ್ಬ ಇದ್ದ, 3 ಜನ ಆದರು. ಅದಾದ ಬಳಿಕ ಈ ಹುಡುಗಿ ಸುತ್ತ ಎಲ್ಲ ನೆರೆದಿದ್ದಾರೆ ನೋಡಿ. ಇಲ್ಲಿ ಆ ಸ್ಲೇಟನ್ನು ಇಟ್ಕೊಂಡು ಒಂಥರ ವಿಚಿತ್ರವಾಗಿ ಆಕೆಗೆ ರೇಗಿಸೋದು ನೋಡಿ. ಇಲ್ಲಿ ಆಡ್ಕೊಳ್ತಾ ಓಡಾಡ್ತಾ ಇದ್ದಾರೆ. ಇಲ್ಲಿ ಒಂಥರ ಇದು ಮಾಡ್ಕೊಳ್ತಾ ಕುಚೇಷ್ಟೆ ಮಾಡ್ತಾ ಇದು ಮಾಡ್ತಾ ಇದ್ದಾರೆ. ಆಕೆ ಪಾಪ ಒಬ್ಬಂಟಿಯಾಗಿ ಕುತ್ಕೊಂಡಿದ್ದಾಳೆ. ಸುತ್ತಮುತ್ತ ಎಲ್ಲರೂ ಒಂದಾಗ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಆ ವಿಚಾರದಲ್ಲಿ ಒಂದಾಗ್ತಾ ಇದ್ದಾರೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಕ್ಲಾಸ್, ಇಲ್ಲೊಂದಷ್ಟು ಜನ ತಂಪಾಡಿತಾವು ಕೂತಿದ್ದಾರೆ, ಇಲ್ಲದಂತೆ ಅರ್ಧಕ್ಕರ್ಧ ಕ್ಲಾಸ್ ಒಂದಾಗ್ತಾ ಇದೆ. ಇಲ್ಲಿ ಟೀಚರ್ ಇದ್ದಾರೆ, ಆದರೆ ಟೀಚರ್ಗೂ ತಲೆ ಕೆಡಿಸ್ಕೊಳ್ತಿಲ್ಲ. ಮತ್ತೆ ಬರ್ತಾರೆ, ಆಕೆಗೆ ಬುಲ್ಲಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಹುಡುಗರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕೆ ಸಹಿಸ್ಕೊಳ್ಳೋಷ್ಟು ಹೊತ್ತು ಸಹಿಸ್ಕೋತಾಳೆ. ಆಮೇಲೆ ಪ್ರಶ್ನೆ ಮಾಡ್ತಿದ್ದಾಳೆ, ಏನಿದೆ ಅಂಥದ್ದು, ಏನಿದೆ ಅನ್ನೋ ರೀತಿಯಲ್ಲಿ. ಆಕೆ ವಿಪರೀತ ನೋಡಿ, ಮತ್ತೆ ಅದನ್ನು ತಂದು ತೋರಿಸ್ತಾರೆ, ಹತ್ರ ತೋರಿಸುವಂಥ ಪ್ರಯತ್ನವನ್ನು ಪಡ್ತಾರೆ. ಆಕೆ ವಿಪರೀತ ಮಾನಸಿಕ ಒತ್ತಡಕ್ಕೊಳಗಾಗ್ತಾಳೆ. ಅದಾದ ಬಳಿಕವೂ ಕೂಡ ಇಲ್ಲಿ ಪದೇ ಪದೇ ಚೇಷ್ಟೆ ಅದೆಲ್ಲವೂ ಕೂಡ ಆಗ್ತಾನೆ ಇರುತ್ತೆ. ಕೊನೆಗೆ ಏನು ಮಾಡ್ತಾಳೆ ಆಕೆ ಅಂದರೆ, ತನ್ನ ಟೀಚರ್ ಹತ್ರ ಹೋಗ್ತಾಳೆ. ಟೀಚರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ, ಹಿಂಗೆ ಆಗ್ತಿದೆ ಅಂತ ಹೇಳಿ. ನೋಡಿ, ಟೀಚರ್ ಸಮಾಧಾನವಾಗಿ ಇದು ಮಾಡೋದಿಲ್ಲ ನೋಡಿ. ಇಲ್ಲಿ ಟೀಚರ್ ರ್ಯಾಶ್ ಆಗಿ ಮಾತಾಡ್ತಾರೆ. ಆ ಟೈಮ್ನಲ್ಲಿ ಟೀಚರ್ಗಳ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ತುಂಬ ಆರಾಮಾಗಿ ಮಾತಾಡಬೇಕು, ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಆದರೆ ತುಂಬ ಕಡೆಗಳಲ್ಲಿ ಅಂಥದ್ದಾಗದೇ ಇಲ್ಲ, ಅದೇ ದುರ್ದೈವ ನೋಡಿ. ಇಲ್ಲೂ ಕೂಡ ಟೀಚರ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ. ಆಕೆ ಹೆಂಗೋ ಕಾಮಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಟೀಚರ್ ದೂರು ಕೊಟ್ಟಾದ ಬಳಿಕ ಮತ್ತೆ ಇವರ ಬುಲ್ಲಿಂಗ್ ಜಾಸ್ತಿ ಆಗುತ್ತೆ. ಮತ್ತೆ ಏನೇನೋ ಚೇಷ್ಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಆಕೆ ಬಂದು ಹತ್ರ ಪ್ರಶ್ನೆ ಮಾಡ್ತಾಳೆ, ಏನು ಹೇಳಿ ಅಂತೇಳಿ. ಆದರೆ ಮತ್ತೆ ಅವರು ಟಾರ್ಚರ್ ಕೊಟ್ಟಾಗ ಆಕೆ ಟೀಚರ್ ಹತ್ರ ಹೋಗಿ ನಿಂತ್ಕೋತಾಳೆ. ಇಲ್ಲಿ ಎದುರುಗಡೆ ಒಂಚೂರು ಬ್ಯಾಕ್ ಬರೋಣ. ಟೀಚರ್ ಹತ್ರ ಹೋಗಿ ನಿಂತ್ಕೊಳ್ತಾಳೆ ಎದುರುಗಡೆ ನೋಡಿ. ಇಲ್ಲಿ ಟೀಚರ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಟೀಚರ್ ಆಕೆಗೆ ಸಪೋರ್ಟ್ ಮಾಡೋ ಬದಲಾಗಿ ಏನು ಮಾಡ್ತಾರೆ, ಜೋರಾಗಿ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇಲ್ಲಿ ಕ್ಲಾಸಿಂದ ಹೊರ ಕಳಿಸ್ತೀನಿ, ಹಾಗೆ ಹೀಗೆ ಎನ್ನುವಂಥ ರೀತಿಯಲ್ಲಿ. ಅದು ಯಾಕೆ ಟೀಚರ್ ಇವರೆಲ್ಲರ ಪರವಾಗಿ ನಿಂತ್ಕೊಂಡ್ರೋ ಗೊತ್ತಿಲ್ಲ, ಪದೇ ಪದೇ ಇದು ಮಾಡ್ತಾರೆ. ಅದಾದ ಬಳಿಕ ಕಟ್ಟಡದ ಒಂದು ಗ್ರಿಲ್ ಮೇಲೆ ಹತ್ತಾಳೆ. ಅಲ್ಲಿಂದ ಆಕೆ ಜಂಪ್ ಮಾಡ್ತಾಳೆ. ಆಕೆ ಪ್ರಾಣ ಹೊರಟೋಗುತ್ತೆ. ಪೋಷಕರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳಿಸಲಾಗುತ್ತೆ. ಪೋಷಕರು ಓಡೋಡಿ ಬರ್ತಾರೆ. ಏನಿದು ಘಟನೆ, ಈಗ ಬಯಲಾಗಿರುವಂಥ ಅಸಲಿ ವಿಚಾರ ಏನು ಅನ್ನೋದು ಗಮನಿಸೋಣ. ಬಂಧುಗಳಾಗಲೇ ಹೇಳಿದ್ನಲ್ಲ, ಅಮೈರಾ ಎನ್ನುವಂಥ ಹೆಣ್ಣು ಮಗಳು ಬಹಳ ಚೆನ್ನಾಗಿದ್ದಂಥ ಪೋಷಕರು. ಹಿಂದೆ ಆಕೆಗೆ ಒಂದು 2 ಅನುಭವ ಆಗಿತ್ತಂತೆ. ಏನು ಅಂದರೆ, ಒಂದು ಆಕೆಯನ್ನು ಕೆಟ್ಟದಾಗಿ ನಿಂದಿಸುವಂಥ ಕೆಲಸವನ್ನು ಬೇರೆ ಬೇರೆ ಸಂದರ್ಭದಲ್ಲೂ ಮಾಡಲಾಗಿತ್ತಂತೆ. ಆಗ ಪೋಷಕರು ಹೋಗಿ ಸ್ಕೂಲಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಅದು ಆಗದ ರೀತಿ ನೋಡ್ಕೊಳ್ತೀವಿ ಎಂದಿದಂತೆ. ಮತ್ತೊಮ್ಮೆ ಏನಾಗಿದೆ ಅಂದರೆ, ಮಿಡಲ್ ಫಿಂಗರ್, ಮಧ್ಯದ ಬೆರಳಿದೆಯಲ್ಲ, ನಾನು ಆ ಸನ್ನೆ ಮಾಡಿ ತೋರಿಸಲ್ಲ, ಸನ್ನೆ ಮಾಡಿ ಪದೇ ಪದೇ ತೋರಿಸಿ ನಗ್ತಾ ಇರ್ತಾರಂತೆ. ಆಗ ಆಕೆಗೆ ಅದು ಏನು ಅಂತ ಅರ್ಥ ಆಗಲ್ಲ. ಸೀದಾ ಮನೆಗೆ ಹೋಗಿ ಅಮ್ಮನ ಹತ್ರ ಹೇಳ್ತಾಳಂತೆ, ಅಮ್ಮ ಹಿಂಗೆ ಮಾಡ್ತಿದ್ದಾರೆ, ಮಿಡಲ್ ಫಿಂಗರ್ ತೋರಿಸಿ ಎಲ್ಲರೂ ನಗ್ತಾ ಇದ್ದಾರೆ ಅಂತ ಹೇಳಿ. ಆಗಲೂ ದೂರು ಕೊಟ್ಟಿದ್ದಾರೆ, ಆಗಲೂ ಹೇಳಿದ್ದಾರೆ ಸ್ಕೂಲಲ್ಲಿ, ಆಯಿತು ಏನೋ ಇದು ಮಾಡ್ತೀವಿ ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ನಾನು ಹೇಳೋದು ಆ ಮಿಡಲ್ ಫಿಂಗರ್ ಬಗ್ಗೆ. ಆ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಅದು ಹೆಂಗೆ ಗೊತ್ತಾಗುತ್ತೆ? ಇನ್ನು ವೆಬ್ ಸೀರೀಸಾ, ಏನು ಕತೆ, ಒಂದು ಅರ್ಥ ಆಗ್ತಿಲ್ಲ. ಒಟ್ಟಾರೆ ಅಂಥದ್ದೆಲ್ಲ ಆಗಿತ್ತು ಹಿಂದೆ. ಈ ಬಾರಿಯೂ ಕೂಡ ವಿಪರೀತ ಕುಚೇಷ್ಟಿಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಏನು ಮಾಡಿದ್ದಾರೆ, ಆಕೆ ಪ್ರಾಣ ಹೊರಟೋಗುತ್ತೆ. ಪೋಷಕರು ಬರ್ತಾರೆ, ಗಲಾಟೆ ಆಗುತ್ತೆ. ಸ್ಕೂಲ್ನವ್ರು ಏನು ಮಾಡ್ತಾರೆ ಅಂದರೆ, ತಮಗೆ ಬೇಕಾದ ರೀತಿಯಲ್ಲಿ CCTV ದೃಶ್ಯವನ್ನು ಎಡಿಟ್ ಮಾಡಿ ಪೋಷಕರಿಗೆ ತೋರಿಸಿ, ನಿಮ್ಮ ಮಗಳೇ ಸ್ಟ್ರೆಸ್ಸಲ್ಲಿದ್ದು ನಿಮ್ಮ ಮನೆಯದೇ ಸಮಸ್ಯೆ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ ಪೋಷಕರು ಒತ್ತಾಯ ಮಾಡಿದಾಗ, ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದಾಗ 2 ದಿನ ಬಳಿಕ ಅಸಲಿ CCTV ದೃಶ್ಯವನ್ನು ತೋರಿಸಿದ್ದಾರೆ. ಪೋಷಕರಿಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅದನ್ನು. ಯಾರದ್ದೋ ಮಕ್ಕಳ ಕುಚೇಷ್ಟೆಯಿಂದ ನಮ್ಮ ಮಗಳಿಗೆ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ. ಅದಾದ ಬಳಿಕ ಪೋಷಕರು ಏನು ಮಾಡಿದ್ದಾರೆ ಅಂದರೆ, ಸ್ಕೂಲಲ್ಲಿ ಒಟ್ಟು 18 ಮಕ್ಕಳಿದ್ರು ಈಕೆಯನ್ನು ಸೇರಿ. ಇನ್ನುಳಿದಂಥ 17 ಮಕ್ಕಳ ಮನೆಗೂ ಕೂಡ ಹೋಗಿದ್ದಾರೆ. ಪೋಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಏನು ಮಾಡಿದ್ರಿ, ಆ ಸ್ಲೇಟಲ್ಲಿ ಏನು ತೋರಿಸಿದ್ರಿ ನನ್ನ ಮಗಳಿಗೆ, ಅಂಥದ್ದು ಏನಾಯಿತು ಆಕೆಗೆ ಸಂಕಟ, ಆಕೆ ಪ್ರಾಣವನ್ನಾದರೂ ಹೋಗಿದೆ, ನಾವು ಅಟ್ಲೀಸ್ಟ್ ಅದನ್ನಾದರೂ ತಿಳ್ಕೊಳ್ಬೇಕು ಅಂತೇಳಿ. ಆದರೂ ಒಬ್ಬರು ಪೋಷಕರು ಸಪೋರ್ಟ್ ಮಾಡಿಲ್ಲ. ಎಲ್ಲರೂ ತಮ್ಮ ಮಕ್ಕಳನ್ನು ಸೇಫ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಮ್ಮ ಮಕ್ಕಳೇನು ಮಾಡಿಲ್ಲ, ಅಂಥದ್ದೇನೂ ತೋರಿಸಿಲ್ಲ ಎನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ ಟೀಚರ್ಸ್ ಹತ್ರ ಕೇಳಿದಾಗಲೂ ಟೀಚರ್ಸ್ ಆರಂಭದಲ್ಲಿ ಬಾಯ್ಬಿಟ್ಟಿಲ್ಲ. ಆಮೇಲೆ ಟೀಚರ್ ಹೇಳಿದ್ರಂತೆ, ಆಕೆ ಬಂದು ಕಂಪ್ಲೇಂಟ್ ಮಾಡಿದ್ಲಂತೆ, ಆ ಸ್ಲೇಟಲ್ಲಿ ತೀರಾ ಅಸಹ್ಯವಾದಂಥ ಕೆಟ್ಟ ಪದಗಳನ್ನು ಬರೆದು ನನಗೆ ಒಂದು ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ, ಚೇಷ್ಟೆ ಮಾಡ್ತಿದ್ದಾರೆ, ನನ್ನ ಕಿಚಾಯಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನನಗದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಆ ಪದಗಳನ್ನು, ಅಥವಾ ನಾನು ಆ ರೀತಿಯಾಗಿ ಬೆಳೆದಿಲ್ಲ. ಆದರೆ ಬೇರೆ ಬೇರೆ ಸನ್ನೆಯನ್ನು ಬಿಡಿಸಿದ್ದಾರೆ, ಅದರಲ್ಲಿ ಕೆಟ್ಟದಾಗೆಲ್ಲ ಇದು ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಏನು ಅಂಥೇಳಿ. ಅದು ಯಾವುದು ನಂಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ, ನನಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂಥೇಳಿ. ಜೊತೆಗೆ ಅದನ್ನು ಬರ್ಕೊಂಡು ಎಲ್ಲರೂ ಕೂಡ ಸೇರ್ಕೊಂಡು ನನ್ನ ಕಡೆ ಗಾಗೈಸಿ ನಕ್ಕಿ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ನನಗೆ.
ಎನ್ನುವ ರೀತಿಯಲ್ಲಿ ಆಕೆ ಟೀಚರ್ಸ್ ಹತ್ರ ಹೇಳ್ಕೊಂಡಿದ್ದಂತೆ. ಇಷ್ಟೆಲ್ಲ ಆಯ್ತಾ? ಅದಾದ ಬಳಿಕ ಸ್ಕೂಲ್ನವರು ಪ್ರತಿಷ್ಠಿತ ಶಾಲೆ ಅಲ್ಲ, ಶಾಲೆ ಹೆಸರು ಹಾಳಾಗುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸರ ಮೇಲೆ ಒತ್ತಡ ಹೇರುವ ಕೆಲಸ, ಪ್ರಕರಣವನ್ನು ತಿರುಚುವಂತ ಕೆಲಸ. ಪೊಲೀಸರು ಹೇಳಿದ್ರಂತೆ ಇದಂತ ಕ್ರಿಮಿನಲ್ ಕೇಸೇ ಅಲ್ಲ ರೀ, ನಾವು ಹೆಂಗ್ ಪ್ರಕರಣ ದಾಖಲಿಸ್ಕೊಳ್ಳೋಣ ಅಂತೇಳಿ. ಆದ್ರೆ ಪೋಷಕರು ನಿರಂತರವಾಗಿ ಹೋರಾಟ ಮಾಡಿದ ಕಾರಣಕ್ಕಾಗಿ ಅಂತಿಮವಾಗಿ ಆ ಚಾರ್ಜ್ ಶೀಟ್ ನಲ್ಲಿ ಅಥವಾ FIR ನಲ್ಲಿ ಸ್ಕೂಲ್ ಟೀಚರ್ ಹೆಸರು ಬರುವ ಹಾಗೆ ಮಾಡಿದ್ರು. ಸದ್ಯಕ್ಕೆ ಆ ಸ್ಕೂಲ್ ಟೀಚರ್ನ ಆ ಸ್ಕೂಲಿಂದ ಅಮಾನತು ಮಾಡಲಾಗಿದೆ. ಈಗ ಪೋಷಕರ ಹೋರಾಟ ಏನಪ್ಪಾ ಅಂದ್ರೆ, ಇದಕ್ಕೆ ಶಾಲೆಯ ಪ್ರಿನ್ಸಿಪಲ್, ಶಾಲೆಯ ಆಡಳಿತ ವರ್ಗ, ಶಾಲೆಯ ಸಂಸ್ಥಾಪಕರು ಇವರೆಲ್ಲರೂ ಹೊಣೆಗಾರರಾಗಬೇಕು. ಲಕ್ಷ ಲಕ್ಷ ಫೀಸ್ ಕಟ್ಟಿ ಸ್ಕೂಲಿಗೆ ನಮ್ಮ ಮಕ್ಕಳನ್ನು ಕಳಿಸ್ತೀವಿ ಅಂದ್ರೆ ಅಲ್ಲಿ ಮಕ್ಕಳ ಜವಾಬ್ದಾರಿ ಟೀಚರ್ದಾಗಿರುತ್ತೆ. ಮಕ್ಕಳಿಗೆ ಏನಾದರೂ ಅಲ್ಲಿ ಬುಲ್ಲಿಂಗ್ ಆಗ್ತಾ ಇದೆ, ಯಾರು ರೇಗಿಸ್ತಾ ಇದ್ದಾರೆ ಅಂದಾಗ ಟೀಚರ್ ಅನ್ನು ತಡೆಯುವಂತ ಕೆಲಸವನ್ನ ಮಾಡಬೇಕು. ಅದರ ಬದಲಾಗಿ ಟೀಚರೇ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡಬಾರ್ದು. ನಮ್ಮ ಮಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಂಥವಳು ಅಂಥವಳೇ ಈ ರೀತಿಯ ಪ್ರಾಣವನ್ನ ಕಳ್ಕೊಳ್ತಾಳೆ ಅಂದ್ರೆ ಅಷ್ಟು ನೋವು ಆಗುವಂಥದ್ದಲ್ಲಿ ಆಗಿದೆ ಅನ್ನೋದು ಪೋಷಕರ ವಾದ. ಅಂತಿಮವಾಗಿ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಮುಂದೇನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕಾದ್ ನೋಡೋಣ. ಯಾಕಂದ್ರೆ ಈಗ ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರುವಂತ ಪ್ರಕರಣ. ಪೋಷಕರು ಮಾಧ್ಯಮಗಳ ಮುಂದೆಯೂ ಕೂಡ ಬಂದು ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ನನಗೆ ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಏನಪ್ಪ ಅಂದರೆ, ಇದು ಯಾವುದೋ ಒಂದೆರಡು ಶಾಲೆಗೆ ಸೀಮಿತವಾದಂಥ ವಿಚಾರ ಅಲ್ಲ. ಇತ್ತೀಚೆಗೆ ಮಕ್ಕಳು ಬೆಳೀತಿರುವಂಥ ರೀತಿಯೇ ಬದಲಾಗ್ತಾ ಇದೆ. ಹಿಂದೆಯೂ ಆಗ್ತಾ ಇತ್ತು. ನಾವು ಸ್ಕೂಲಲ್ಲಿದ್ದಾಗ ರೇಗಿಸೋದು, ಬುಲ್ಲಿಂಗ್ ಮಾಡೋದು, ಹಿಂಸೆ ಕೊಡೋದು ಎಲ್ಲವೂ ಕೂಡ ಆಗ್ತಿತ್ತು. ಆದರೆ ಇದೀಗ ಇನ್ನೊಂದು ಹಂತ ಮೀರಿ ಹೋಗಿಬಿಟ್ಟಿದೆ. ಹಿಂದೆ ನಾವು ಶಾಲೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ನಮಗೆ ಜ್ಞಾನವೇ ಇರಲಿಲ್ಲ. ಅಂದರೆ ಯಾವುದು ಬಗ್ಗೆ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ನಾನು. ಜೊತೆಗೆ ಅಂದರೆ ಹೆಣ್ಣು ಮಕ್ಕಳನ್ನ ಶಾಲೆಯಲ್ಲಿದ್ದ ಸಂದರ್ಭದಲ್ಲಿ ಗಂಡು ಮಕ್ಕಳು ಕೆಟ್ಟದಾಗಿ ನೋಡೋದು ಅಂಥದ್ದು ಇರಲೇ ಇಲ್ಲ. ಎಲ್ಲ ಫ್ರೆಂಡ್ಸ್ ರೀತಿಯಲ್ಲಿ, ಅಣ್ಣ ತಂಗಿ, ಅಕ್ಕ ತಮ್ಮನ ರೀತಿಯಲ್ಲಿ ಇರ್ತಾ ಇದ್ರು. ಆದರೆ ಈಗೆಲ್ಲ ಬದಲಾಗೋಕೆ ಶುರುವಾಗ್ಬಿಟ್ಟಿದೆ. ವೆಬ್ ಸೀರೀಸ್ಗಳ ಪ್ರಭಾವದಿಂದಾಗಿ, ಸಿನಿಮಾಗಳ ಪ್ರಭಾವದಿಂದಾಗಿ, ಇನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಮಕ್ಕಳಿಗೂ ಎಲ್ಲದರ ಜ್ಞಾನ, ಎಲ್ಲದರ ಅರಿವು ಕೂಡ ಬಂದುಬಿಟ್ಟಿದೆ. ಅಂಥದನ್ನೆಲ್ಲ ತೆಗೆದುಕೊಂಡು ಹೋಗಿ ಏನು ಮಾಡ್ತಾರೆ ಅಂದರೆ, ಶಾಲೆಯಲ್ಲಿ ಇನ್ನೊಬ್ಬರ ಮೇಲೆ ಹೇರಿಕೆ ಮಾಡೋದು, ಇನ್ನೊಬ್ಬರನ್ನ ಬೇರೆ ಬೇರೆ ರೀತಿಯಲ್ಲಿ ಕುಚೇಷ್ಟೆ ಮಾಡೋದು. ಹಿಂದೆ ಬುಲ್ಲಿಂಗ್ ಅಂದರೆ ಏನಾಗ್ತಿತ್ತು ಹೇಳಿ? ನೀನು ಕುಳ್ಳಗಿದ್ಯಾ ಕುಳ್ಳ, ನೀನು ಕುಳ್ಳಿಗಿದ್ಯಾ ಕುಳ್ಳಿ, ನೀನು ದಪ್ಪಗಿದೆಯಾ ಡುಮ್ಮ, ಈ ರೀತಿಯಾಗಿ ರೇಗಿಸ್ತಾ ಇದ್ರು. ಆದರೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟಿದೆ. ಇಲ್ಲೂ ಕೂಡ ಆಗಿದ್ದದೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಶಾಲೆಯವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇಂಥದ್ದೇನಾದರೂ ಆದಾಗ ಆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳಿ. ಆ ವಿದ್ಯಾರ್ಥಿಗಳನ್ನ ಕಾರ್ನರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಡಿ, ಅಥವಾ ವಿದ್ಯಾರ್ಥಿಗಳನ್ನೇ ನಿಂದಿಸುವಂಥ ಕೆಲಸವನ್ನು ಮಾಡಬೇಡಿ. ಆದಷ್ಟು ಧೈರ್ಯವನ್ನು ತುಂಬಿ. ಶಾಲೆಯಲ್ಲಿದ್ದಾಗಲೇ ಆ ಮಕ್ಕಳು ಧೈರ್ಯವನ್ನು ಕಳ್ಕೊಂಡ್ರು, ಆತ್ಮವಿಶ್ವಾಸವನ್ನು ಕಳ್ಕೊಂಡ್ರು ಅಂದರೆ ಕಮ್ಬ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರ ಜೀವನ ಪೂರ್ತಿ ಹಾಗೆ ಹೋಗ್ಬಿಡುತ್ತೆ, ಅಥವಾ ಅವರ ಭವಿಷ್ಯವೇ ವ್ಯರ್ಥ ಅಥವಾ ಭವಿಷ್ಯವೇ ಹಾಳಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಪೋಷಕರು ಅಷ್ಟೇ, ನಿಮ್ಮ ಮಕ್ಕಳು ಶಾಲೆಯಿಂದ ಬಂದ ಬಳಿಕ ಗಮನಿಸಿ, ಅವ್ರನ್ನ ತುಂಬ ಬೇಜಾರಲ್ಲಿದ್ದಾರೆ ಅಥವಾ ಇನ್ನೇನೋ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಸಂದರ್ಭದಲ್ಲಿ ಏನಾಯಿತು ಅಂತೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಚಾರಿಸಿ. ನೀವು ಕೂಡ ಮನೇಲಿ ರೇಗೋದು ಇದು ಮಾಡೋದು ಶುರು ಮಾಡಿಬಿಟ್ರೆ ಆ ಮಕ್ಕಳು ಮೆಂಟಲಿ ತುಂಬ ಕುಗ್ಗಿ ಹೋಗಿಬಿಡ್ತಾರೆ. ಆ ಕಾರಣಕ್ಕಾಗಿ ಇದೊಂದು ಘಟನೆ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಪಾಠ, ಎಚ್ಚರಿಕೆ ಗಂಟೆ ಏನು ಬೇಕಾದ್ರೂ ಹೇಳ್ಬೋದು. ಬಂಧುಗಳು, ಏನಿಸ್ತಾ ನಿಮಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.